ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ದಾವಣಗೆರೆಯಲ್ಲಿ ಡೆಂಘಿ ಕಂಟ್ರೋಲ್ಗೆ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಮನೆ ಮನೆಗೆ ತೆರಳಿ ಸರ್ವೆ ಮಾಡ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ವಿಶೇಷ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಡೆಂಘಿ ಕೇಸ್ಗೆ ಅಂತಾನೆ ವಿಶೇಷವಾಗಿ 10 ಬೆಡ್ಗಳನ್ನು ಮೀಸಲಿಡಲಾಗಿದೆ. ಟೆಸ್ಟ್ ಕಿಟ್ಗಳು ಸೇರಿದಂತೆ ಎಲ್ಲ ಚಿಕಿತ್ಸೆ ದೊರೆಯುವಂತೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಪಾರ್ಕು ಇತ್ಯಾದಿ ಸಾರ್ವಜನಿಕ ಸ್ಥಳಗಳಲ್ಲಿ ತ್ಯಾಜ್ಯ ಹಾಕದಂತೆ ಕ್ರಮ ಕೈಗೊಳ್ತಾ ಇದ್ದಾರೆ. ನೀರು ನಿಲ್ಲದಂತೆ ಕ್ರಮ ವಹಿಸಿ ಸ್ವಚ್ಛತೆ ಕಾಪಾಡೋದಕ್ಕೆ ಜನಜಾಗೃತಿ ಮೂಡಿಸಲಾಗ್ತಾ ಇದೆ. ಎಲ್ಲ ಬಂದು ಹೋದ ಮೇಲೆ ಬರೋದಕ್ಕಿಂತ ಮುಂಚೆ ಮುನ್ನೆಚ್ಚರಿಕಾ ಕ್ರಮ ಅಂತ ವಹಿಸಿದ್ರೆ ಆಗ್ತಿತ್ತು. ಆದರೆ ದಾವಣಗೆರೆಯಲ್ಲೂ ಕೂಡ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಹೆಚ್ಚಿದೆ. ಈಗ ನೀರು ನಿಲ್ಲದೆ ಇರೋ ಥರ ಜಾಗೃತಿ, ಸ್ವಚ್ಛತೆ ಕಾಪಾಡೋದು ಹೀಗೆ ಮಾಡ್ತಾ ಇದ್ದಾರೆ. ಕಂಟ್ರೋಲ್ಗೆ ತರೋದಕ್ಕೆ ಜಿಲ್ಲಾಡಳಿತ ಈಗಲಾದರೂ ಸಿದ್ಧತೆ ಮಾಡ್ಕೊಂಡಿದೆಯಲ್ಲ, ಆದರೆ BBMP ವ್ಯಾಪ್ತಿಯಲ್ಲಂತೂ ಇನ್ನೂ ಸಿದ್ಧತೆಯೂ ಶುರುವಾಗಿಲ್ಲ. ದಾವಣಗೆರೆ ಜಿಲ್ಲೆಯಾದ್ಯಂತ ಇಲ್ಲಿವರೆಗೆ ಜನವರಿಯಿಂದ ಇಲ್ಲಿವರೆಗೆ 173 ಪ್ರಕರಣಗಳು ಪಾಸಿಟಿವ್ ಬಂದಿದ್ದಾವೆ. ನಾವು ವಿಶೇಷವಾಗಿ ಶಂಕಿತ ಪ್ರಕರಣಗಳಲ್ಲಿ 1570 ಪ್ರಕರಣಗಳನ್ನು ನಾವು ಪರೀಕ್ಷೆಗೆ ಒಳಪಡಿಸಿದ್ವಿ. ಅದರಲ್ಲಿ 173 ಪಾಸಿಟಿವ್ ಬಂದಿದೆ ಇಲ್ಲಿವರೆಗೂ. ಸೊ ಯಾವುದೇ ಒಂದು ಅನಾಹುತಗಳು ಆಗಿಲ್ಲ. ಸೊ ನಾವು ವಿಶೇಷವಾಗಿ ಈ ಒಂದು ಡೆಂಗ್ಯೂ ನಿಯಂತ್ರಣಕ್ಕೆ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಸಿಬ್ಬಂದಿಯೊಂದಿಗೆ, ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿಯೊಂದಿಗೆ ಪ್ರತಿ ಮನೆಗೆ ಹೋಗಿ ಲಾರ್ವಾ ಸೋರ್ಸ್ ರಿಡಕ್ಷನ್ ಅಂತ ಮಾಡ್ತಿದ್ವಿ, ಲಾರ್ವಾ ಸರ್ವೆ ಮಾಡ್ತಾ ಇದ್ದೀವಿ. ನಾನು ಸಾರ್ವಜನಿಕರಿಗೆ ಕೇಳೋದಿಷ್ಟೇ, ಇದಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಂದು ತಾವು ಸುತ್ತಮುತ್ತ ಇರ್ತಕ್ಕಂಥ ತ್ಯಾಜ್ಯ ಏನು ಇರ್ತಾವಲ್ಲ, ನೀರು ನಿಲ್ತಕ್ಕಂಥ ತಾಣಗಳನ್ನ ನಿರ್ಮೂಲನೆ ಮಾಡಬೇಕಂದ್ರೆ ಅದನ್ನ ಸ್ವಚ್ಛ. ಈಗ ಜನವರಿಯಿಂದ ಇಲ್ಲಿವರೆಗೂ 173 ಕೇಸ್ಗಳು ಕನ್ಫರ್ಮೇಷನ್ ಆಗಿದೆ. ಐಡೆಂಟಿಫಿಕೇಶನ್ ಮಾಡಲಿಕ್ಕೆ 2 ರೀತಿ ಇದೆ. ಒಂದು, ಈ ಯಾವುದೇ ಜ್ವರ ಪ್ರಕರಣ ಬಂದರೆ ರ್ಯಾಪಿಡ್ ಕಿಟ್ಸ್ಗಳು ಬರುತ್ತೆ, ಸ್ಕ್ರೀನಿಂಗ್ ಟೆಸ್ಟ್ ಅಂತೇಳಿ. ಈ ಸ್ಕ್ರೀನಿಂಗ್ ಕಿಟ್ಗಳು ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿದೆ, ಉಚಿತವಾಗಿ ಪರೀಕ್ಷೆ ಮಾಡುತ್ತೆ. ನೆಕ್ಸ್ಟು ಕನ್ಫರ್ಮೇಟ್ರಿ ಪರೀಕ್ಷೆ ಒಂದೊಂದು ಮಾಡ್ತೀವಿ, ಎಲಿಸಾ ಅಂತ ಹೇಳ್ಬಿಟ್ಟು. ಇದು ನಮ್ಮ ಜಿಲ್ಲಾ ಆಸ್ಪತ್ರೆ ಒಳಗಿರೋ ಲ್ಯಾಬೊರೇಟರಿಯಲ್ಲಿ ಮಾಡ್ತೀವಿ. ಸೊ ಮನೆಗಳಲ್ಲಿರ್ತಕ್ಕಂಥ ತೊಟ್ಟಿ ಮುಂಭಾಗದಲ್ಲಿರ್ತಕ್ಕಂಥ ಚರಂಡಿಯಲ್ಲಿ ಗಲೀಜು ನೀರು ನಿಲ್ಲೋದ್ರಿಂದ ಈ ಒಂದು ಡೆಂಗು ಸೊಳ್ಳೆಗಳು ಉತ್ಪಾದನೆ ಆಗತ್ತೆ ಅನ್ನೋ ಕಾರಣದಿಂದ ಅವರಿಗೆ ತಿಳುವಳಿಕೆಯನ್ನು ನೀಡ್ತಕ್ಕಂಥ ಕೆಲಸವನ್ನು ಆರೋಗ್ಯ ಇಲಾಖೆ ಜೊತೆ ಸೇರಿ ನಗರಸಭೆಯವರು ಈಗ ಎಲ್ಲ ಕಡೆಗೂ ಡೆಂಗು ಬಗ್ಗೆ ಜಾಸ್ತಿ ಕಾಳಜಿ ತಗೊಂತದಾರ. ನಮ್ಮ ಜಿಲ್ಲೆಯಲ್ಲಿ ಹೇಳ್ಬೇಕಪ್ಪ ಅಂದ್ರೆ 1570 ಡಯಾಗ್ನೋಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಟೆಸ್ಟೆಡ್ ಪ್ರಕಾರ ಪಾಸಿಟಿವ್ ಬಂದಿರೋದು 173 ಬಂದವು. ಅದರಲ್ಲಿ ಡೆತ್ಸ್ ಯಾವು ಆಗಿಲ್ಲ. ಬಟ್ ಆದರೆ ಒಂದು ಮಾತ್ರ ನಿಪ್ಪಲ್ಗೆನ ಒಯ್ದಿದ್ರಂತೆ ಇಲ್ಲಿಂದ ಸಂಶಯಾಸ್ಪದ, ಅದು ಇನ್ನೂ ಬಂದಿಲ್ಲ. ದಾವಣಗೆರೆಯಲ್ಲಿ ಡೆಂಘಿ ಕಂಟ್ರೋಲ್ಗೆ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಮನೆ ಮನೆಗೆ ತೆರಳಿ ಸರ್ವೆ ಮಾಡ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ವಿಶೇಷ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಡೆಂಘಿ ಕೇಸ್ಗೆ ಅಂತಾನೆ ವಿಶೇಷವಾಗಿ 10 ಬೆಡ್ಗಳನ್ನು ಮೀಸಲಿಡಲಾಗಿದೆ. ಟೆಸ್ಟ್ ಕಿಟ್ಗಳು ಸೇರಿದಂತೆ ಎಲ್ಲ ಚಿಕಿತ್ಸೆ ದೊರೆಯುವಂತೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಪಾರ್ಕು ಇತ್ಯಾದಿ ಸಾರ್ವಜನಿಕ ಸ್ಥಳಗಳಲ್ಲಿ ತ್ಯಾಜ್ಯ ಹಾಕದಂತೆ ಕ್ರಮ ಕೈಗೊಳ್ತಾ ಇದ್ದಾರೆ. ನೀರು ನಿಲ್ಲದಂತೆ ಕ್ರಮ ವಹಿಸಿ ಸ್ವಚ್ಛತೆ ಕಾಪಾಡೋದಕ್ಕೆ ಜನಜಾಗೃತಿ ಮೂಡಿಸಲಾಗ್ತಾ ಇದೆ. ಎಲ್ಲ ಬಂದು ಹೋದ ಮೇಲೆ ಬರೋದಕ್ಕಿಂತ ಮುಂಚೆ ಮುನ್ನೆಚ್ಚರಿಕಾ ಕ್ರಮ ಅಂತ ವಹಿಸಿದ್ರೆ ಆಗ್ತಿತ್ತು. ಆದರೆ ದಾವಣಗೆರೆಯಲ್ಲೂ ಕೂಡ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಹೆಚ್ಚಿದೆ. ಈಗ ನೀರು ನಿಲ್ಲದೆ ಇರೋ ಥರ ಜಾಗೃತಿ, ಸ್ವಚ್ಛತೆ ಕಾಪಾಡೋದು ಹೀಗೆ ಮಾಡ್ತಾ ಇದ್ದಾರೆ. ಕಂಟ್ರೋಲ್ಗೆ ತರೋದಕ್ಕೆ ಜಿಲ್ಲಾಡಳಿತ ಈಗಲಾದರೂ ಸಿದ್ಧತೆ ಮಾಡ್ಕೊಂಡಿದೆಯಲ್ಲ, ಆದರೆ BBMP ವ್ಯಾಪ್ತಿಯಲ್ಲಂತೂ ಇನ್ನೂ ಸಿದ್ಧತೆಯೂ ಶುರುವಾಗಿಲ್ಲ. ದಾವಣಗೆರೆ ಜಿಲ್ಲೆಯಾದ್ಯಂತ ಇಲ್ಲಿವರೆಗೆ ಜನವರಿಯಿಂದ ಇಲ್ಲಿವರೆಗೆ 173 ಪ್ರಕರಣಗಳು ಪಾಸಿಟಿವ್ ಬಂದಿದ್ದಾವೆ. ನಾವು ವಿಶೇಷವಾಗಿ ಶಂಕಿತ ಪ್ರಕರಣಗಳಲ್ಲಿ 1570 ಪ್ರಕರಣಗಳನ್ನು ನಾವು ಪರೀಕ್ಷೆಗೆ ಒಳಪಡಿಸಿದ್ವಿ. ಅದರಲ್ಲಿ 173 ಪಾಸಿಟಿವ್ ಬಂದಿದೆ ಇಲ್ಲಿವರೆಗೂ. ಸೊ ಯಾವುದೇ ಒಂದು ಅನಾಹುತಗಳು ಆಗಿಲ್ಲ. ಸೊ ನಾವು ವಿಶೇಷವಾಗಿ ಈ ಒಂದು ಡೆಂಗ್ಯೂ ನಿಯಂತ್ರಣಕ್ಕೆ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಸಿಬ್ಬಂದಿಯೊಂದಿಗೆ, ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿಯೊಂದಿಗೆ ಪ್ರತಿ ಮನೆಗೆ ಹೋಗಿ ಲಾರ್ವಾ ಸೋರ್ಸ್ ರಿಡಕ್ಷನ್ ಅಂತ ಮಾಡ್ತಿದ್ವಿ, ಲಾರ್ವಾ ಸರ್ವೆ ಮಾಡ್ತಾ ಇದ್ದೀವಿ. ನಾನು ಸಾರ್ವಜನಿಕರಿಗೆ ಕೇಳೋದಿಷ್ಟೇ, ಇದಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಂದು ತಾವು ಸುತ್ತಮುತ್ತ ಇರ್ತಕ್ಕಂಥ ತ್ಯಾಜ್ಯ ಏನು ಇರ್ತಾವಲ್ಲ, ನೀರು ನಿಲ್ತಕ್ಕಂಥ ತಾಣಗಳನ್ನ ನಿರ್ಮೂಲನೆ ಮಾಡಬೇಕಂದ್ರೆ ಅದನ್ನ ಸ್ವಚ್ಛ. ಈಗ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಜನವರಿಯಿಂದ ಇಲ್ಲಿವರೆಗೂ 173 ಕೇಸ್ಗಳು ಕನ್ಫರ್ಮೇಷನ್ ಆಗಿದೆ. ಐಡೆಂಟಿಫಿಕೇಶನ್ ಮಾಡಲಿಕ್ಕೆ 2 ರೀತಿ ಇದೆ. ಒಂದು, ಈ ಯಾವುದೇ ಜ್ವರ ಪ್ರಕರಣ ಬಂದರೆ ರ್ಯಾಪಿಡ್ ಕಿಟ್ಸ್ಗಳು ಬರುತ್ತೆ, ಸ್ಕ್ರೀನಿಂಗ್ ಟೆಸ್ಟ್ ಅಂತೇಳಿ. ಈ ಸ್ಕ್ರೀನಿಂಗ್ ಕಿಟ್ಗಳು ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿದೆ, ಉಚಿತವಾಗಿ ಪರೀಕ್ಷೆ ಮಾಡುತ್ತೆ.
ನೆಕ್ಸ್ಟು ಕನ್ಫರ್ಮೇಟ್ರಿ ಪರೀಕ್ಷೆ ಒಂದೊಂದು ಮಾಡ್ತೀವಿ, ಎಲಿಸಾ ಅಂತ ಹೇಳ್ಬಿಟ್ಟು. ಇದು ನಮ್ಮ ಜಿಲ್ಲಾ ಆಸ್ಪತ್ರೆ ಒಳಗಿರೋ ಲ್ಯಾಬೊರೇಟರಿಯಲ್ಲಿ ಮಾಡ್ತೀವಿ. ಸೊ ಮನೆಗಳಲ್ಲಿರ್ತಕ್ಕಂಥ ತೊಟ್ಟಿ ಮುಂಭಾಗದಲ್ಲಿರ್ತಕ್ಕಂಥ ಚರಂಡಿಯಲ್ಲಿ ಗಲೀಜು ನೀರು ನಿಲ್ಲೋದ್ರಿಂದ ಈ ಒಂದು ಡೆಂಗು ಸೊಳ್ಳೆಗಳು ಉತ್ಪಾದನೆ ಆಗತ್ತೆ ಅನ್ನೋ ಕಾರಣದಿಂದ ಅವರಿಗೆ ತಿಳುವಳಿಕೆಯನ್ನು ನೀಡ್ತಕ್ಕಂಥ ಕೆಲಸವನ್ನು ಆರೋಗ್ಯ ಇಲಾಖೆಗಳ ಜೊತೆ ಸೇರಿ ನಗರಸಭೆಯವರು ಈಗ ಎಲ್ಲ ಕಡೆಗೂ ಡೆಂಗು ಬಗ್ಗೆ ಜಾಸ್ತಿ ಕಾಳಜಿ ತಗೊಂತಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಹೇಳ್ಬೇಕಪ್ಪ ಅಂದರೆ 1570 ಡಯಾಗ್ನೋಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಟೆಸ್ಟೆಡ್ ಪ್ರಕಾರ ಪಾಸಿಟಿವ್ ಬಂದಿರೋದು 173 ಬಂದವು. ಅದರಲ್ಲಿ ಡೆತ್ಸ್ ಯಾವುದು ಡೆತ್ ಆಗಿಲ್ಲ. ಬಟ್ ಆದರೆ ಒಂದು ಮಾತ್ರ ನಿಪ್ಪಲ್ಗಿನ ಒಯ್ದಿದ್ರಂತೆ ಇಲ್ಲಿಂದ ಸಂಶಯಾಸ್ಪದ, ಅದು ಇನ್ನೂ ಬಂದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.